ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 2-3 ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ. ವಿಜೇಂದ್ರ ಪರ ಹೈಕಮಾಂಡ್ ಒಲವನ್ನ ತೋರ್ತಾ ಇದೆ. ಇದೇ ಕಾರಣಕ್ಕೆ ಭಿನ್ನರು ಸಭೆ ಸೇರಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನೇನು 2-3 ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ವಿಜೇಂದ್ರ ಪರ ಹೈಕಮಾಂಡ್ ಮೊದಲಿನಿಂದಲೂ ಒಲವನ್ನ ತೋರಿಸಿಕೊಳ್ತಾನೆ ಬರ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಭಿನ್ನರು ಸಭೆಯನ್ನ ಸೇರಿ ಮೀಟಿಂಗ್ ಅನ್ನ ನಡೆಸಿದ್ರಾ ಅನ್ನುವಂತಹ ಪ್ರಶ್ನೆ ಸಹ ಇದೀಗ ಮೂಡ್ತಾ ಇರೋದು. ಬಿಜೆಪಿ ರಾಜ್ಯಾಧ್ಯಕ್ಷ, ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಆಲ್ಮೋಸ್ಟ್ ವಿಜೇಂದ್ರನೇ ಆಗಬಹುದು ಅಂತ ಸಹ ಹೇಳಲಾಗ್ತಾ ಇದೆ. ಹೀಗಾಗಿ ಭಿನ್ನರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಇನ್ನು ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಹೀಗಾಗಿ ಅವರನ್ನ ಭೇಟಿ ಮಾಡೋ ಸಲುವಾಗಿ ರೆಬಲ್ಸ್ ಟೀಮ್ ಮೀಟಿಂಗ್ ಅನ್ನ ನಡೆಸಿದೆ. ಏನೆಲ್ಲ ಅವರು ಮುಂದೆ ಹೋಗಿ ನಾವು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ ಅನ್ನ ನಡೆಸಿದೆ. ಇನ್ನು ಈ ಮೀಟಿಂಗ್ ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಸಹ ಭಾಗಿಯಾಗಿದ್ದಾರೆ. ಭಿನ್ನರಿಂದ ವಿಜೇಂದ್ರ ಹಠಾವೋ ಕ್ಯಾಂಪೇನ್ ವಿಜೇಂದ್ರ ವಿರುದ್ಧ ಸದ್ದಿಲ್ಲದೆ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ವಿಜೇಂದ್ರ ಮುಂದುವರಿಕೆಗೆ ಬಹುತೇಕರಿಗೆ ಒಪ್ಪಿಗೆ ಇಲ್ಲ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಭಿನ್ನರು ಭಾರಿ ಕಸರತ್ತನ್ನ ನಡೆಸೋಕೆ ಮುಂದಾಗ್ತಿದ್ದಾರೆ. ಭಿನ್ನರಿಂದ ತಟಸ್ಥ ನಾಯಕರ ಸಹಕಾರ ಸಂಗ್ರಹ ಕಾರ್ಯ ಸಹ ನಡೀತಾ ಇದೆ. ಹಿರಿಯ ನಾಯಕರ ಭೇಟಿ ಮಾಡೋಕೆ ಬೆಂಬಲ ಕೋರ್ತಿದ್ದಾರೆ ರೆಬಲ್ಸ್ ಟೀಮ್. ಈಗಾಗಲೇ ಬೊಮ್ಮಾಯಿ, ಅಶೋಕ್, ಡಿವಿಎಸ್ ಭೇಟಿ ಮಾಡಿ ಚರ್ಚೆಯನ್ನು ಸಹ ನಡೆಸಿದ್ದಾರೆ. ಇಂದು ಸಿದ್ದೇಶ್ವರ್ ನಿವಾಸಕ್ಕೆ ಸೋಮಣ್ಣ ಅವರನ್ನ ಕರೆಸಿಯೂ ಚರ್ಚೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನಾಳೆ ಮಧ್ಯಾಹ್ನ ಶೋಭಾ ಕರಂದ್ಲಾಜೆ ಅವರ ಭೇಟಿಗೂ ಸಹ ರೆಬಲ್ಸ್ ಟೀಮ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಸೈಲೆಂಟ್ ಆಗಿದ್ದಂತಹ ರೆಬಲ್ಸ್ ಟೀಮ್ ಇದೀಗ ಮತ್ತೆ ಆಕ್ಟಿವ್ ಆಗಿದೆ. ಅಮಿತ್ ಶಾ ಅವರ ಬೆಂಗಳೂರಿಗೆ ಅವರು ಆಗಮಿಸುತ್ತಿದ್ದಂತೆ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದ್ದು ಸಭೆಯನ್ನ ನಡೆಸಿದ್ದಾರೆ. ವಿಜೇಂದ್ರ ವಿರುದ್ಧ ಸದ್ದಿಲ್ಲದೆ ಇವರು ಕಸರತ್ತನ್ನ ನಡೆಸೋಕೆ ಮುಂದಾಗ್ತಿದ್ದಾರೆ. ವಿಜೇಂದ್ರ ಹಠಾವೋ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಭಿನ್ನ ನಾಯಕರು ಯಾರ್ಯಾರಿದ್ದಾರೆ ಅವರೆಲ್ಲ ಇವಾಗ ಆಕ್ಟಿವ್ ಆಗಿ ವಿಜೇಂದ್ರ ಹಠಾವೋ ಕ್ಯಾಂಪೇನ್ ಅನ್ನ ನಡೆಸೋಕೆ ಮುಂದಾಗ್ತಿದ್ದಾರೆ. ವಿಜೇಂದ್ರ ಮುಂದುವರಿಕೆಗೆ ಬಹುತೇಕರಿಗೆ ಒಪ್ಪಿಗೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಈ ಹೈಕಮಾಂಡ್ ನಾಯಕರಿಗೆ ಅವರು ತಲುಪಿಸೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಭಿನ್ನರಿಂದ ತಟಸ್ಥ ನಾಯಕರ ಸಹಕಾರ ಸಂಗ್ರಹ ಕಾರ್ಯವನ್ನು ಸಹ ಇವರು ಮಾಡಿದ್ರು. ಹಿರಿಯ ನಾಯಕರ ಭೇಟಿ ಮಾಡಿ ಬೆಂಬಲವನ್ನ ಕೋರ್ತಿದ್ದಾರೆ ರೆಬಲ್ಸ್ ಟೀಮ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ಮಸೂದ್. ನೀವು ಹೇಳ್ತಾ ಇದ್ರಿ ಇನ್ನೇನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಯಡಿಯೂರಪ್ಪ ಅವರೆಲ್ಲ ಅವರನ್ನ ಹೋಗಿ ಮೀಟ್ ಮಾಡಿದ್ರು ಅಂತ. ಮತ್ತೊಂದು ಕಡೆ ಈ ರೆಬಲ್ಸ್ ಟೀಮ್ ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಆದ್ರೆ ಈಗ ಇವರು ಏನ್ ಅನ್ಕೊಂಡಿದ್ದಾರೆ ಅದು ಕಾರ್ಯರೂಪಕ್ಕೆ ಬರೋ ಚಾನ್ಸಸ್ ಇದೆಯಾ? ಅವರು ದೆಹಲಿ ಅಂಗಳಕ್ಕೆ ಹೋದ್ರೂ ಸಹ ಇವ್ರು ಏನೇನು ಅನ್ಕೊಂಡಿದ್ರು ಅದು ನೆರವೇರಿರ್ಲಿಲ್ಲ. ಇನ್ನ ಇವ್ರ ಕಡೆಯಿಂದನೇ ವಿಕೆಟ್ ಪತನ ಆಗಿತ್ತು. ಇನ್ನ ಇಲ್ಲಿ ಅಮಿತ್ ಶಾ ಅವ್ರು ಬಂದಿದ್ದಾರೆ. ಅವರನ್ನ ಮೀಟ್ ಮಾಡಕ್ ಇವ್ರಿಗೆ ಚಾನ್ಸ್ ಸಿಗುತ್ತಾ? ಇವರು ತಮ್ಮ ಏನೇನು ಇದೆ ಹೇಳ್ಬೇಕು ಅನ್ಕೊಂಡಿರೋದು ಅದು ಸಕ್ಸಸ್ ಆಗ್ತಾರ ಅದರಲ್ಲಿ? ಅರ್ಪಿತಾ, ಯತ್ನಾಳ್ ಅವರ ಉಚ್ಚಾಟನೆ ನಂತರ ಒಂದು ಮಟ್ಟಿಗೆ ಸ್ತಬ್ಧ ಆಗಿತ್ತು ಬಿಜೆಪಿಯಲ್ಲಿ ಗೊಂದಲರು, ಭಿನ್ನಮತೀಯ ಚಟುವಟಿಕೆಗಳು. ಈಗ ಯಾವಾಗ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಈ ತಿಂಗಳಲ್ಲಿ ಆಯ್ಕೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಹೈಕಮಾಂಡ್ ಕಡೆಯಿಂದ ಬರೋದಕ್ಕೆ ಶುರು ಆದ್ವು. ಈಗ ಮತ್ತೆ ರೆಬಲ್ಸ್ ನಾಯಕರು ಒಂದ್ ರೀತಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈಗ ರೆಬೆಲ್ ನಾಯಕರು ಆಕ್ಟಿವ್ ಆಗಿರುವಂತದ್ದು. ಯತ್ನಾಳ್ ಇಲ್ಲದಿದ್ದರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಿ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಹಿರಿಯರು ಅಥವಾ ತಟಸ್ಥ ನಾಯಕರು, ಅವರ ಬೆಂಬಲವನ್ನು ಕೂಡ ಈಗಾಗಲೇ ಕಳೆದ 1 ವಾರದಿಂದ ಅವರವರ ಭೇಟಿ ಮಾಡಿ ಸಹಕಾರವನ್ನ ಕೋರ್ತಾ ಇದ್ದಾರೆ. ಈಗಾಗಲೇ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು ಭೇಟಿ ಮಾಡಿದ್ದಾರೆ. ಡಿ.ವಿ. ಸದಾನಂದಗೌಡರು ಭೇಟಿ ಮಾಡಿ ಕೂಡ ಚರ್ಚೆ ಮಾಡ್ತಿದ್ದಾರೆ. ನಾಳೆ ಶೋಭಾ ಕರಂದ್ಲಾಜೆ ಅವರ ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ವಿ ಸೋಮಣ್ಣ ಅವರನ್ನ ಸಿದ್ದೇಶ್ವರ ನಿವಾಸಕ್ಕೆ ಕರೆಸಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಾಳೆ ಅಮಿತ್ ಶಾ ಅವ್ರನ್ನ ಈ ಟೀಮ್ ಭೇಟಿ ಮಾಡೋ ಸಾಧ್ಯತೆ ಇದೆ, ಅಥವಾ ವಿ ಸೋಮಣ್ಣ ಅವರ ಮೂಲಕನೇ ಒಂದು ಸಂದೇಶವನ್ನ ರವಾನೆ ಮಾಡುವ ಪ್ರಯತ್ನ ಕೂಡ ಈ ತಂಡ ಮಾಡ್ತಾ ಇದೆ. ಯಾವ ರೀತಿ ಅಂತಂದ್ರೆ ವಿಜೇಂದ್ರ ಅವ್ರನ್ನ ಮುಂದುವರಿಸೋದು ಬೇಡ, ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಿ, ಆದ್ರೆ ವಿಜೇಂದ್ರ ಅವರು ಬೇಡ. ಯಾಕಂದ್ರೆ ಈ ಕಳೆದ 2 ವರ್ಷದಲ್ಲಿ ಬಹಳ ಸಂಘಟನೆ ಹಳ್ಳ ಹೆಚ್ಚಿದೆ, ಹೋರಾಟ ಸಮರ್ಪಕವಾಗಿ ಸರ್ಕಾರದ ವಿರುದ್ಧ ಆಗಿಲ್ಲ.
ಸಾಕಷ್ಟು ಸರಣಿ ಅಸ್ತ್ರಗಳು ಸಿಗ್ತಾ ಇದ್ರು ಕೂಡ ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಲ್ಲಿ ವಿಜೇಂದ್ರ ವಿಫಲರಾಗಿದ್ದಾರೆ. ಏಕಪಕ್ಷೀಯ ತೀರ್ಮಾನ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಕಾರ್ಯಕರ್ತರ ವಿಶ್ವಾಸ ಕಳ್ಕೊಂಡಿದ್ದಾರೆ. ಇವೇ ಮುಂತಾದ ಒಂದು ಆರೋಪ ಪಟ್ಟಿಯನ್ನ ಅಮಿತ್ ಶಾ ಅವರ ಮುಂದೆ ಇಡೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿ ಒಟ್ಟಾರೆಯಾಗಿ ವಿಜೇಂದ್ರ ಬೇಡ ಅನ್ನುವಂತ ಮನವರಿಕೆಯನ್ನ ಹೈಕಮಾಂಡ್ಗೆ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಒಂದ್ ರೀತಿಯಲ್ಲಿ ವಿಶ್ವಾಸದಲ್ಲಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತ ಕುತೂಹಲ ಕೂಡ ಈ ಒಂದು ಹಂತದಲ್ಲಿ ಕಾಡ್ತಾ ಇದೆ. ಅರ್ಪಿತಾ, ಧನ್ಯವಾದ ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ.